ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಪುಷ್ಪಗಿರಿ ಬೆಟ್ಟ ಎಲ್ಲ ನೋಡಿಕೊಂಡು ಇವಾಗ ಹಳೆಬೀಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 2 ದಿನ ಮುಂಚೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದೇ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನದ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಹಾಸನ್ ಒನ್ ಡೇ ಟ್ರಿಪ್ ಬಗ್ಗೆ ಅಂತ ಈ ವ್ಲಾಗಲ್ಲಿ ಇದೆ. ಸೊ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್. ಹಳೆಬೀಡು ಮತ್ತು ಬೇಲೂರು ದೇವಸ್ಥಾನಗಳನ್ನು ಎಷ್ಟು ಸಲ ಬಂದು ನೋಡಿದ್ರೂ ನಾವು ನೋಡಿದ್ದೀವಿ ಅಂತ ಬೋರ್ ಅನ್ಸೋದೇ ಇಲ್ಲ. ಎಷ್ಟು ಸಲ ನೋಡಿದ್ರೇನೋ ಹೊಸದಾಗಿ ಏನೋ ನೋಡಿದ್ವಿ ಅನ್ನೋ ಒಂದು ಆಸೆ ಆತಂಕ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನೂ ಕಣ್ ತುಂಬ್ಕೊಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ ಈ 2 ದೇವಸ್ಥಾನಗಳು. ಹಳೆಬೀಡಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ದೊಡ್ಡ ಕಲ್ಲಿನಲ್ಲಿ ಗಣಪತಿ ಸಿಗುತ್ತೆ. ರೈಟ್ ಸೈಡಲ್ಲಿ ಹೊಯ್ಸಳರ ಲಾಂಛನ ಇದೆ. ಹೊಯ್ಸಳ ಹುಲಿನ ಸಾಯಿಸ್ತಿರುವಂತಹ ಒಂದು ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ನಮ್ಮ ಹಾಸನ್ಗೆ ಶಿಲ್ಪಕಲೆಗಳ ತವರೂರು ಅಂತ ಸುಮ್ಮನೆ ಹೇಳೋದಿಲ್ಲ. ಬೇಲೂರು ಹಳೆಬೀಡು ದೇವಸ್ಥಾನದ ಬ್ಯೂಟಿನೇ ಹಂಗಿದೆ. ಇಲ್ಲಿರುವಂತಹ ಶಿಲ್ಪಕಲೆಗಳ ಆಕರ್ಷಣೆ ಹಂಗಿದೆ. ಒಂದು ಸಲ ನೋಡಿದ್ರೂ ಮತ್ತೊಮ್ಮೆ ನೋಡಬೇಕು ಆ ದೇವಸ್ಥಾನನ ಅನ್ಸೋ ರೀತಿ ಇದೆ. ನಾವು ಹಾಸನ್ನವರಾಗಿತ್ಕೊಂಡೆ 8-9 ಸಲ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದೀವಿ. ಇನ್ನು ಟೂರಿಸ್ಟ್ ಬರ್ದಲ್ಲೇ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿ ಪಾಂಡಿಚೇರಿಯಲ್ಲಿ ಇದೀವಲ್ವಾ. ಸೊ ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ಕೇಳಿದ್ರು, ಹಾಸನಲ್ಲಿ ಒಂದು ಟೆಂಪಲ್ ಇದೆ. ಅವ್ರಿಗೆ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಯಾವ ಟೆಂಪಲ್? ನಾನೇ ಬೇಲೂರು ಹಳೆಬೀಡ ಅಂತ ಕೇಳಿದ ಮೇಲೆ ಹೌದು ಅಂತ ಹೇಳಿದ್ರು. ಬಟ್ ನಮಗೆ ನಮ್ಮೂರಲ್ಲಿ ಈ ರೀತಿ ಒಂದು ದೇವಸ್ಥಾನಗಳಿದೆ, ತುಂಬ ಫೇಮಸ್ ಅಂದರೆ ಅದು ಎಮ್ಮೆನೆ ಅಲ್ವಾ. ಸೊ ಹಾಗೆ ಹಳೆಬೀಡಲ್ಲಿ 2 ಶಿವಲಿಂಗಗಳಿದೆ. ಒಂದು ಹೊಯ್ಸಳೇಶ್ವರ, ಇನ್ನೊಂದು ಶಾಂತಲೇಶ್ವರ. ಸೊ ದ್ವಾರಪಾಲಕರು ನಂದಿ ಮತ್ತೆ ಭೃಂಗಿ. ಆಲ್ಮೋಸ್ಟ್ ಎಲ್ಲ ಶಿವನ ದೇವಸ್ಥಾನದಲ್ಲೂ ದ್ವಾರಪಾಲಕರ ಹೆಸರೇನು, ಹಾಗೆ ವಿಷ್ಣು ದ್ವಾರಪಾಲಕರ ಹೆಸರೇನು ಅಂತ ಗೊತ್ತೇ ಇರುತ್ತೆ. ವಿಷ್ಣು ದ್ವಾರಪಾಲಕರ ಹೆಸರು ಜಯ ಮತ್ತೆ ವಿಜಯ. ಸೊ ಇದೆಲ್ಲ ಸಾಮಾನ್ಯ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ದೇವಸ್ಥಾನದ ಒಳಗಡೆ ದೊಡ್ಡ ದೊಡ್ಡ ಕಂಬಗಳು ಏನಿದೆ, ಇದು 108 ಕಂಬಗಳಿದೆಯಂತೆ. ಹಳೆಬೀಡು ದೇವಸ್ಥಾನದಲ್ಲಿ ಕಂಬಗಳಾಗಿರ್ಬೋದು, ಹೊರಗಡೆ ಶಿಲ್ಪಕಲೆಗಳಾಗಿರ್ಬೋದು, ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ನಮಗೆ ಈ ಕಂಬಗಳ ಡಿಸೈನು ಒಂದು ಕಂಬಕ್ಕೆ ಇನ್ನೊಂದು ಕಂಬಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಂಬದಲ್ಲಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಕಂಬದಲ್ಲಿ ಕಂಪ್ಲೀಟೇ ಆಗಿಲ್ಲ. ಹಾಗೆ ಹೊರಗಡೆ ದೇವಸ್ಥಾನದ ಸುತ್ತಮುತ್ತ ಕೆಲವೊಂದು ಶಿಲೆಗಳೆಲ್ಲ ಒಡೆದೋಗಿದೆ. ಬಟ್ ಹಾಗೆ ಇದನ್ನ ಏನಕ್ಕೆ ಇನ್ನೂ ಫಿನಿಶ್ ಮಾಡಿಲ್ಲ, ಇಷ್ಟೆಲ್ಲ ಕೆತ್ತನೆ ಮಾಡಿದ್ದಾರೆ. ಇದನ್ನ ಮಾತ್ರ ಅರ್ಧ ದೇವಸ್ಥಾನದ ಒಳಗಾಗಿರ್ಬೋದು ಹೊರಗಾಗಿರ್ಬೋದು ಈ ರೀತಿ ದೊಡ್ಡ ಗೋಪುರಗಳಿರುತ್ತಲ್ಲ, ಇದ್ರೊಳಗಡೆ ಯಾವುದೇ ಶಿಲೆಗಳು ಇಟ್ಟಿಲ್ಲ. ಸೊ ಅದಲ್ಲದೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಇಲ್ಲಿ ಇರುವಂತಹ ಶಿಲೆಗಳು ಕೈ ಇದೆಲ್ಲ ಮುರಿದೋಗಿದೆಯಲ್ಲ ಅಮ್ಮ, ಇದೆಲ್ಲ ಏನಕ್ಕೆ ಹಿಂಗಾಗಿರೋದು ಅಂತ ಖಂಡಿತ ಮಕ್ಳು ಕೇಳ್ತಾರೆ. ಯಾಕಂದರೆ ಅನ್ಸಿಕಾ ರಿತ್ವಿಕ್ ಕೇಳಿದ ಪ್ರಶ್ನೆನೇ ಇದು. ಸೊ ಅವ್ರಿಗೆ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲ, ಹಾಗಾಗಿ ಈ ರೀತಿ ಪ್ರಶ್ನೆ. ಹಳೆಬೀಡು ದೇವಸ್ಥಾನನ ಸುತ್ತಿ ತೋರಿಸ್ಬೇಕಾದ್ರೆ ಹಿಸ್ಟ್ರಿನೂ ಹೇಳಿದ್ವಿ ಅಂತ ಅಂದರೆ ಮಕ್ಕಳು ಅದ್ಭುತವಾಗಿ ಆ ದೇವಸ್ಥಾನದ ಕಥೆನ ಕೇಳಿಕೊಂಡು ಸುತ್ತಿ ನೋಡ್ತಾರೆ. ಸೊ ಇನ್ನೂ 1-2 ರೌಂಡ್ ಎಕ್ಸ್ಟ್ರಾ ಬರ್ತಾರೆ ಹೇಳಬೇಕು ಅಂತ ಅಂದರೆ, ಅಮ್ಮ ನಾನು ಈ ಪ್ಲೇಸ್ ನೋಡಿಲ್ಲ, ಈ ರೀತಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ. ಹಾಗೆ ಈ ಹಳೆಬೀಡು ದೇವಸ್ಥಾನ ಇವಾಗ ಏನು ನೋಡ್ತಾ ಇದ್ದೀವಿ, ಇಲ್ಲಿ ವರ್ಕ್ ನಡೀತಾ ಇರಬೇಕಾದ್ರೆ, ಕೆಲಸ ಮಾಡ್ತಾ ಇರಬೇಕಾದ್ರೆ, ಈ ಡಿಸೈನ್ ವರ್ಕ್ ಎಲ್ಲ ಕೆತ್ತನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿ 14ನೇ ಶತಮಾನದಲ್ಲಿ 2 ಸಲ ಹಳೆಬೀಡು ದೇವಸ್ಥಾನದ ಮೇಲೆ ದಾಳಿ ಮಾಡಿರೋದು, ಮತ್ತು ಇಲ್ಲಿರುವಂಥ ಶಿಲ್ಪಕಲೆಗಳನ್ನೆಲ್ಲ ಹೊಡೆದಾಕಿರುವಂಥದ್ದು. ಸೊ ಇವಾಗ ಏನು ಅರ್ಧಂಬರ್ಧ ಶಿಲೆಗಳು ನೋಡ್ತಾ ಇದ್ದೀವಿ. ಸೊ ದಾಳಿ ಮಾಡಿ ಉಳಿದಂಥ ಈ ಟೆಂಪಲ್ ಏನಿದೆ, ಸೊ ಇದನ್ನ ನಾವು ಇವಾಗ ನೋಡ್ತಿರುವಂಥದ್ದು. ಸೊ ಹಾಗಾಗಿನೇ ದೇವಸ್ಥಾನದ ಒಳಗೆ ಮತ್ತೆ ಹೊರಗೆ ಕೆಲವೊಂದು ಡಿಸೈನ್ಗಳು ಕಂಪ್ಲೀಟ್ ಆಗದೇನೆ ಇರುವಂಥದ್ದನ್ನ ನಾವು ಹಳೆಬೀಡು ದೇವಸ್ಥಾನದ ಹೊರಗಡೆ ಫುಲ್ ದೇವಸ್ಥಾನ ಸುತ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟು ಸ್ಟಾರ್ಟಿಂಗಿಂದ ನಾವು ಕೆಳಗಡೆಯಿಂದ ನೋಡ್ಕೊಂಡು ಬಂದರೆ ಫಸ್ಟ್ ಆನೆಗಳು ಕೆತ್ತನೆ ಮಾಡಿದ್ದಾರೆ. 1248 ಆನೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಸೊ ಆಮೇಲೆ ಕುದುರೆಗಳು, ಆಮೇಲೆ ಹಂಸಪಕ್ಷಿ. ಸೊ ಅದಾದಮೇಲೆ ಹಂಗಂಗೆ ಕತೆಗಳು ಎಲ್ಲ ತುಂಬ ಚೆನ್ನಾಗಿ ಆ ಶಿಲೆಗಳೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ನಾನಂತೂ ಫುಲ್ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ನಮ್ಮಮ್ಮ ಸುಸ್ತಾಗಿ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ನೀನು ಹೋಗಿ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಬಾ ಅಂತ. ಈ ದೇವಸ್ಥಾನದಲ್ಲಿ ದೇವರ ಕಥೆಗಳನ್ನು ಶಿಲ್ಪ ಕೆತ್ತನೆಯಲ್ಲಿ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ಕೆಲವೊಂದು ಕಥೆಗಳನ್ನು ನಾವು ಕೇಳಿರ್ತೀವಿ, ಅದನ್ನ ನೋಡಿದ ತಕ್ಷಣ ನಮಗೆ ಇದೇ ಸ್ಟೋರಿ ಅಂತ ನೆನಪಾಗ್ಬಿಡುತ್ತೆ. ಕೆಲವೊಂದು ಕಥೆಗಳು ಗೊತ್ತಿರೋದಿಲ್ಲ, ಆದ್ರೂ ನೋಡ್ಕೊಂಡು ಬರ್ತೀವಿ, ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಕಂಬಗಳಿದೆಯಲ್ಲ, ಸೊ ಈ ರೀತಿ ಡಿಸೈನ್ನ ಅವಾಗಿನ ಕಾಲದಲ್ಲಿ ಹೆಂಗೆ ಮಾಡಿದ್ರು, ಇವಾಗೆಲ್ಲ ಮಿಷಿನ್ ವರ್ಕ್ ಇದೆ, ಈಸಿಯಾಗಿ ಮಾಡಿಬಿಡ್ತಾರೆ. ಬಟ್ ಅವಾಗಿನ ಕಾಲದಲ್ಲಿ ಆನೆಗಳನ್ನು ಮತ್ತು ಕುದುರೆಗಳನ್ನು ಬಳಸಿ ಈ ರೀತಿ ಡಿಸೈನ್ನ ಮಾಡ್ತಾ ಇದ್ರಂತೆ. ಅಂದರೆ ಸುತ್ತಿ ಅಂದರೆ ಕುದುರೆಗಳಿಗೆ ಕಲ್ಲಿಗೆ ಹಗ್ಗನ ಕಟ್ಟಿ ತಿರುಗಿಸಿ ಈ ರೀತಿ ಡಿಸೈನ್ನ ತಂದಿರುವಂಥದ್ದು. ಸೊ ಈ ರೀತಿ ಕಂಬಗಳು ಸಾಮಾನ್ಯ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಗುಡಿಗಳಲ್ಲೂ ನೋಡಿದೀವಿ ನಾವು. ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಚಿಕ್ಕ ಪುಟ್ಟ ಗುಡಿಗಳಿರುತ್ತಲ್ಲ, ಅದರಲ್ಲಿ 2 ಕಂಬಗಳು ಈ ರೀತಿ ಇರುತ್ತೆ. ಇದು ಹೊಯ್ಸಳರ ದೇವಸ್ಥಾನ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ಕಂಬಗಳ ಡಿಸೈನ್ ನೋಡಿದ ತಕ್ಷಣನೇ. ಸೊ ಹಾಗೆ ನಾವು ಫುಲ್ ಎಲ್ಲ ದೇವಸ್ಥಾನ ಸುತ್ತಾಡಿಕೊಂಡು ಮಕ್ಕಳಿಗೆ ನನ್ನ ಮೆಮೊರೀಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನಂದರೆ ಫಸ್ಟ್ ಟೈಮ್ ನಾನು ಟೂರ್ ಬಂದಿದ್ದು ಇದೇ ದೇವಸ್ಥಾನಕ್ಕೆ, ಅದು 50 ರೂಪಾಯಿ ಕೊಟ್ಟು ಬಂದಿದ್ದೆ. ಬಟ್ ಆವಾಗ ನಾವು ಟೂರ್ ನೋಡೋಕ್ಕೆ ಬಂದಿದ್ದಂಥ ಎಲ್ಲ ಮಕ್ಕಳನ್ನು
ಕೂರಿಸ್ಕೊಂಡು ಈ ಪ್ಲೇಸಲ್ಲಿ ಗ್ರೂಪ್ ಫೋಟೋ ತಗೋತಾ ಇದ್ವಿ ಅಂತ ಹೇಳ್ತಾ ಇದ್ದೆ. ಮಕ್ಕಳಿಗೆ ಈ ದೇವಸ್ಥಾನದ ನೆನಪುಗಳನ್ನ ಹೇಳ್ತಾ ನಮ್ಮ ಬಾಲ್ಯದ ನೆನಪುಗಳನ್ನ ಹೇಳ್ತಾ ಇರಬೇಕಾದ್ರೆ ಖುಷಿ ಪಡ್ತಾ ಇದ್ರು. ಓ, ನಿಮಗೆ ಇದೇ ಫಸ್ಟ್ ಟೂರಿಸ್ಟ್ ಪ್ಲೇಸಾ ಅಂತ. ಹಾಗೆ ಹಳೆಬೀಡಿನ ಮೊದಲ ಹೆಸರು ಏನಾಗಿತ್ತು, ಹಳೆಬೀಡು ಅಂತ ಹೆಸರು ಹಿಂಗೆ ಬಂತು. ಹಳೆಬೀಡಿನ ಮೊದಲ ಹೆಸರು ದ್ವಾರ ಸಮುದ್ರ ಅಂತ. ದ್ವಾರ ಅಂದರೆ ಊರಿನ ಹೆಬ್ಬಾಗ್ಲಿಗೆ ದ್ವಾರ ಅಂತ ಕರಿತಾ ಇದ್ರು. ಸಮುದ್ರ ಅಂತ ಏನಕ್ಕೆ ಕರೆದ್ರು ಅಂದರೆ ಹಳೆಬೀಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಆರಾಮಾಗಿ ಈ ರೀತಿ ಗಾರ್ಡನ್ ಇದೆ, ಇಲ್ಲಿ ಬಂದು ಕುತ್ಕೊಂಡ ತಕ್ಷಣ ಒಂದು ದೊಡ್ಡ ಕೆರೆ ಕಾಣಿಸುತ್ತೆ. ಹಾಗೆ ಈ ಕೆರೆನ ತುಂಬಿರ್ಬೇಕಾದ್ರೆ ನೋಡಿದಾಗ ಸಮುದ್ರ ಥರನೇ ಕಾಣಿಸೋದಂತೆ, ಅಷ್ಟು ದೊಡ್ಡ ಕೆರೆ ಇದು. ಸೊ ಹಾಗಾಗಿ ಈ ಊರಿಗೆ ದ್ವಾರ ಸಮುದ್ರ ಅಂತ ಹೆಸರು ಬಂದಿದ್ದಂಥದ್ದು. ಹಾಗೆ ರಾಜರ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಆದಮೇಲೆ ಇಲ್ಲಿರುವಂತಹ ಶಿಲ್ಪಗಳನ್ನೆಲ್ಲ ಹಾಳು ಮಾಡಿದ್ಮೇಲೆ ಕಾಲಕ್ರಮೇಣ ಜನರ ಬಾಯಲ್ಲಿ ಕರಿತಾ ಹೆಸರು ಹಳೆಬೀಡಾಗಿ ಬದಲಾಯಿತು. ಹಳೆಬೀಡು ಬಗ್ಗೆ ಇನ್ನೂ ಹಿಸ್ಟ್ರಿ ಹೇಳಬೇಕು ಅಂತ ಅಂದರೆ ಬ್ರಿಟಿಷರ್ ಕಾಲದಲ್ಲಿ ಡ್ಯಾಮೇಜ್ ಆಗದಲೇ ಇರುವಂತಹ ಸ್ಟ್ಯಾಚಸ್ ಏನಿತ್ತು, ಸೊ ಅದನ್ನೆಲ್ಲ ಅವ್ರು ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಹಾಗೆ ಹಳೆಬೀಡು ದೇವಸ್ಥಾನದ ಬಗ್ಗೆ ಫುಲ್ ಹಿಸ್ಟ್ರಿ ಎಲ್ಲ ತಿಳ್ಕೊಬೇಕು, ಹಾಗೆ ದೇವಸ್ಥಾನದ ಬಗ್ಗೆ ಫುಲ್ಲಾಗಿ ವಿವರಣೆ ಮಾಡಬೇಕು ಅಂದರೆ ಅಲ್ಲಿ ಗೈಡ್ ಇರ್ತಾರೆ, ಕರೆದು ಸ್ಟೋರೀಸ್ ಎಲ್ಲ ಕೇಳಿಕೊಂಡು ನೀಟಾಗಿ ದೇವಸ್ಥಾನನ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ಬೋದು. ಬಟ್ ನಾವು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಇಲ್ಲಿ ಗಾರ್ಡನ್ ಇತ್ತಲ್ಲ ಬಂದು ಕೂತ್ಕೊಂಡು ಆಮೇಲೆ ನಾವು ಕ್ಲೋಸಿಂಗ್ ಟೈಮ್ವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಹೋದ್ವಿ. ಹಾಗೆ ಇದೇ ವಿಡಿಯೋದಲ್ಲಿ ಬೇಲೂರಿಗೆ ಹೋಗಿರುವಂಥ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಬಟ್ ಬೇಲೂರಿಗೆ ನಾವು ಹಳೆಬೀಡಿಗೆ ಹೋಗಿದ್ದಿನೇ ಹೋಗಿರಲಿಲ್ಲ. ಸೊ ನಾವು ಬೇರೆ ಊರಿಗೆ ಟ್ರಿಪ್ ಹೋಗಿದ್ವಿ. ಆವಾಗ ನಾವು ಬೇಲೂರು ಮೇಲೆ ಹೋಗಬೇಕಾಗಿತ್ತು, ಅಂದರೆ ಬೇಲೂರು ಊರ ಮೇಲೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ಬೇಲೂರು ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಸೊ ಇದು ಕ್ಲಿಪ್ಪಿಂಗ್ ಕಮ್ಮಿ ಇರೋದ್ರಿಂದ ಇದರಲ್ಲೇ ಆ್ಯಡ್ ಮಾಡಿಬಿಡೋಣ ಅಂತ ಹೇಳಿ ಈ ವಿಡಿಯೋದಲ್ಲೇ ನಾನು ಹಾಕಿರುವಂಥದ್ದು. ನಾನು ನನ್ನ ವ್ಲಾಗ್ ಫಸ್ಟಲ್ಲೇ ಹೇಳಿದೆ, ಹಳೆಬೀಡನ್ನ ಹೊರಗಡೆ ನೋಡೋಕ್ಕೆ ಚಂದ, ಬೇಲೂರನ್ನ ಒಳಗಡೆ ನೋಡೋಕ್ಕೆ ಚಂದ ಅಂತ ಹೇಳಿ. ಏನಕ್ಕೆ ಅಂದರೆ ಹಳೆಬೀಡು ಹೊರಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ಬೇಲೂರಲ್ಲಿ ಒಳಗಡೆ ಆ ಕಂಬಗಳ ಡಿಸೈನ್ ಏನಿದೆ ಒಂದು ಇರೋ ರೀತಿ ಇನ್ನೊಂದು ಕಂಬ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಬೇಲೂರನ್ನ ಒಳಗಡೆ ನೋಡಬೇಕು ಅಂತ ಹೇಳಿದ್ದಂತ. ಹಾಗೆ ಬೇಲೂರಲ್ಲಿ ಇರುವಂತಹ ದೇವರು ಚೆನ್ನಕೇಶವ ಸ್ವಾಮಿ, ಇವರನ್ನ ಸ್ಥಾಪಿಸಿದ್ದು ರಾಮಾನುಚಾರ್ಯರು. ತುಂಬ ಜನರಿಗೆ ಮನೆ ದೇವರು ಅಲ್ವಾ. ಸೊ ಅವತ್ತು ಪೂಜೆ ಮಾಡ್ತಾ ಇದ್ದಿದ್ದು ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಜನ ಇದ್ರು ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು. ದೇವಸ್ಥಾನದ ಕಂಬಗಳು ಏನಿದೆ, ಸೊ ಇದೆಲ್ಲ ಒಂದಕ್ಕಿಂತ ಒಂದು ಡಿಸೈನು ಭಾಳ ಅದ್ಭುತವಾಗಿದೆ. ಒಂದು ಕಂಬದ ಡಿಸೈನ್ ಇದ್ದಂಗೆ ಇನ್ನೊಂದು ಕಂಬದ ಡಿಸೈನ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ಫುಲ್ಲಾಗಿ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಬಟ್ ನಾವು ಕೂಡ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಬಾಕ್ಲಲ್ಲಿ ಬರಬೇಕಾದ್ರೆ ಎರಡು ಸೈಡಲ್ಲೂ ಹೊಯ್ಸಳರ ಲಾಂಛನ ನೋಡಬಹುದು. ಒಂದು ಫುಲ್ಲು ಹಾಳಾಗಿರೋ ರೀತಿನೇ ಇರುವಂಥದ್ದು, ಇನ್ನೊಂದು ಈ ರೀತಿ ಕ್ಲಿಯರ್ ಆಗಿದೆ, ತುಂಬಾ ಚೆನ್ನಾಗಿ. ಹೊಯ್ಸಳ ಅನ್ನೋ ಹೆಸರು ಹೆಂಗ್ ಬಂತು ಅಂದ್ರೆ, ಸಳ ಅನ್ನೋ ಬಾಲಕ ಹುಲಿನ ಕೊಂದಿದ್ದಕ್ಕೆ ಅಂಗಡಿಯನ್ನ ಊರಲ್ಲಿ ಹುಲಿನ ಸಂಹಾರ ಮಾಡಿದ್ದಕ್ಕೆ ಹೊಯ್ಸಳ ಅನ್ನೋ ಹೆಸರು ಬಂದಿದ್ದಂಥದ್ದು. ಸೊ ತುಂಬ ಚೆನ್ನಾಗಿದೆ. ಕತೆಗಳು ಒಂದೊಂದನ್ನು ಕೇಳ್ತಾ ಹೋದರೆ ಎಂಡೇ ಇಲ್ಲ, ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಿಸ್ಟ್ರಿ ಹೇಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಆ ಕತೆಗಳನ್ನೆಲ್ಲ ಕೇಳೋಕ್ಕೆ. ನನಗೆ ಇಂಟ್ರೆಸ್ಟು ಈ ರೀತಿ ಕತೆಗಳನ್ನೆಲ್ಲ ಕೇಳ್ತಾ ಇರಬೇಕಾದ್ರೆ. ಸೊ ಹಾಗೆ ಈ ದೇವಸ್ಥಾನದಲ್ಲಿ ವಿಷ್ಣು ಅವತಾರಗಳನ್ನೆಲ್ಲ ನೋಡ್ಬೋದು. ಹಾಗೆ ಬೇಲೂರು ಚೆನ್ನಕೇಶವ ಸ್ವಾಮಿಗೆ ಹೆಣ್ಣಿನ ರೂಪದಲ್ಲಿ ಅಲಂಕಾರ ಮಾಡಲಾಗುತ್ತಂತೆ. ಏನಕ್ಕೆ ಅಂತ ಅಂದರೆ, ಭಸ್ಮಾಸುರನ ಕಥೆಯಂತೂ ಸಾಮಾನ್ಯ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಭಸ್ಮಾಸುರನ ಕೊಂದಿದ್ಯಾರು, ಸಂಹಾರ ಮಾಡಿದ್ಯಾರು? ಮೋಹಿನಿ ಯಾರ ಅವತಾರ? ವಿಷ್ಣುನ ಅವತಾರ ಅಲ್ವಾ. ವಿಷ್ಣು ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನ ಸಂಹಾರ ಮಾಡಿರುವಂತಹ ಜಾಗ. ಸೊ ಹಾಗಾಗಿ ಚೆನ್ನಕೇಶವ ಸ್ವಾಮಿಗೆ ಹೆಣ್ಣಿನ ರೂಪದಲ್ಲಿ ಅಲಂಕಾರವನ್ನು ಮಾಡಲಾಗುತ್ತೆ. ಸೊ ಹಿಸ್ಟ್ರಿ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಕೇಳ್ತಾ ಹೋದರೆ ನಾನು ಹೇಳಿದ್ನಲ್ಲ, ಒಂದಕ್ಕೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕತೆಗಳು ಕೇಳ್ತಾ. ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನದಲ್ಲಿ ಶಿಲ್ಪಗಳನ್ನು ಗಮನಿಸಿದ್ರೆ, ಶಾಂತಲಾ ದೇವಿಯವರು ಭರತನಾಟ್ಯ ಡ್ಯಾನ್ಸರ್ ಅಲ್ವಾ. ಸೊ ಭರತನಾಟ್ಯ ಮಾಡೋರಿಗೆ ಗೊತ್ತಿರುತ್ತೆ ಆ ಮುದ್ರೆಗಳೆಲ್ಲ ಯಾವ ರೀತಿ ಹಿಡಿಬೇಕು ಏನು ಅಂತ ಹೇಳಿ. ಸೊ ಅದೇ ರೀತಿ ಸ್ಟ್ಯಾಚಸ್ಗಳನ್ನ ಮಾಡಿರುವಂಥದ್ದು, ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಅನ್ಸಿಕಂಗೆ ಅದನ್ನೇ ಹೇಳ್ತಾ ಇದ್ದೆ. ಸೊ ಇದೇ ರೀತಿ ಮುದ್ರೆಗಳು ಹಿಂಗಿರೋದು ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಹಾಗೆ ದೇವಸ್ಥಾನಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅಂತ ಅನ್ಸುತ್ತೆ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಒನ್ ಡೇ ಟ್ರಿಪ್ ಇಲ್ಲಿಗೆ ಮುಗೀತು ಹಾಸನ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.